ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲ್ ಪಾಲಾಗಿರುವಂತಹ ದರ್ಶನ್ ಅವರಿಗೆ ಕೇಸ್ನಲ್ಲಿ ಒಂದು ಬಿಗ್ ಶಾಕ್ ಲಭ್ಯ ಆಗ್ತಾ ಇದೆ. ದರ್ಶನ್ ಅಂಡ್ ಇಡೀ ಗ್ಯಾಂಗ್ಗೆ ಇದೊಂದು ಬಿಗ್ ಶಾಕ್. ಪೊಲೀಸರ ವಿರುದ್ಧ ಸಲ್ಲಿಕೆ ಮಾಡಿದ್ರು ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನ. ಇದೀಗ ಆ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಆರೋಪಿಗಳ ಮೊಬೈಲ್ ಸೀಸ್ ಮಾಡುವಂತ ಸಂದರ್ಭ ಪೊಲೀಸರು ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋದು ದರ್ಶನ್ ಪರ ವಕೀಲರ ವಾದವಾಗಿತ್ತು. ಇನ್ಸ್ಪೆಕ್ಟರ್ ವಿರುದ್ಧ ಕರ್ತವ್ಯ ಲೋಪದ ಆರೋಪವನ್ನು ಮಾಡಿದ್ರು. ಟೈಲ್ಸ್ ಅಲ್ಲಿ ವ್ಯತ್ಯಾಸ ಆಗಿದೆ ಅಂತ ಸಲ್ಲಿಕೆ ಮಾಡಿದಂತ ಅರ್ಜಿ, ಅಂದ್ರೆ ಎಲ್ಲಿ ಅವರು ಆ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದರ ಕುರಿತಾಗಿ ತಕರಾರನ್ನು ಎತ್ತಿದ್ದು. ಇದೀಗ ಆ ಅರ್ಜಿಯನ್ನ ವಜಾಗೊಳಿಸಿ 5,000 ರೂಪಾಯಿ ದಂಡವನ್ನ ಕೋರ್ಟ್ ವಿಧಿಸಿದೆ. ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ನಲ್ಲಿ ಮೊಬೈಲ್ ವಶಕ್ಕೆ ಪಡ್ಕೊಂಡಿಲ್ಲ, ಬೇರೆ ಕಡೆ ವಶಕ್ಕೆ ಪಡ್ಕೊಂಡು ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಅರ್ಜಿಯೊಂದನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಆ ಅರ್ಜಿಯನ್ನ ವಜಾಗೊಳಿಸುವ ಮೂಲಕ ಕೋರ್ಟ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂದು ಶಾಕ್ ಕೊಟ್ಟಿದೆ. ಅಂಡ್ ಸಾಕ್ಷಿ ಅಷ್ಟೇ ಮುಖ್ಯ, ಅದನ್ನ ಎಲ್ಲಿ ವಶಕ್ಕೆ ಪಡ್ಕೊಂಡ್ರು ಅನ್ನುವಂಥದ್ದಲ್ಲ ಅಂತ ಹೇಳಿ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿರೋದು. ಈ ಮೂಲಕ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಶಾಕ್. ತನಿಖಾಧಿಕಾರಿಯ ವಿರುದ್ಧವೇ ಲೋಪವನ್ನು ಎಸಗಿರುವಂತ ಆರೋಪವನ್ನು ಮಾಡಿದ್ರು ದರ್ಶನ್ ಪರ ವಕೀಲರು. ಹಾಗಾಗಿ ಇದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ದರ್ಶನ್ಗೆ ಪರಿಣಮಿಸುತ್ತೆ, ವರದಾನವಾಗಿ ಪರಿಣಮಿಸುತ್ತೆ ಅಂತೆಲ್ಲ ಯೋಜನೆಗಳು ಇತ್ತು, ನಿರೀಕ್ಷೆಗಳಿತ್ತು. ಆದರೆ ಕೋರ್ಟು ಬಹಳ ಸ್ಪಷ್ಟವಾಗಿ ಸಾಕ್ಷಿ ಅಷ್ಟೇ ಮುಖ್ಯ ಅಂತ ಹೇಳಿ ದರ್ಶನ್ ಪರ ವಕೀಲರು ಸಲ್ಲಿಕೆ ಮಾಡಿದಂಥ ಅರ್ಜಿಯನ್ನ ವಜಾಗೊಳಿಸಿದೆ. ಅಂಡ್ ಇದೇ ಸಂದರ್ಭ ಒಂದು ಖುಷಿ ಸುದ್ದಿನೂ ದರ್ಶನ್ಗೆ ಸಿಕ್ಕಿರೋದು. ದರ್ಶನ್ ಜೈಲಿನ ಒಳ ಸಂದರ್ಶನಕ್ಕೆ ಒಪ್ಪಿಗೆ ಕೊಟ್ಟಿದೆ ಕೋರ್ಟು. ಜೈಲು ಸೂಪರಿಂಟೆಂಡೆಂಟ್ಗೆ ಕೊಟ್ಟಂತ ಅಧಿಕಾರ ಇದು, ಕೋರ್ಟ್ ಕೊಟ್ಟಿರೋದು ಅಧಿಕಾರ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅವಕಾಶವನ್ನು ಕೋರ್ಟ್ ಕಲ್ಪಿಸಿದೆ. ಸೂಪರಿಂಟೆಂಡೆಂಟ್ ಒಪ್ಪಿಗೆ ಸೂಚಿಸಿದ್ರೆ ಒಳ ಸಂದರ್ಶನ ಅಂತ ಹೇಳಿ ಸ್ಪಷ್ಟವಾದಂತ ಒಂದು ನಿದರ್ಶನ ಸೂಚನೆಯನ್ನು ಕೊಟ್ಟಿರೋದು. ಸೂಪರಿಂಟೆಂಡೆಂಟ್ ಒಪ್ಕೊಂಡ್ರೆ ಒಳ ಸಂದರ್ಶನ, ಅವ್ರು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಳ ಸಂದರ್ಶನ ಇಲ್ಲ ಅಂತ ಹೇಳಿ ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ. ದರ್ಶನ್ ಅವರನ್ನ ಜೈಲಿನ ಒಳಗೆ ಸಂದರ್ಶನ ಮಾಡೋದಕ್ಕೆ ಅವರ ವಕೀಲರಿಗೆಲ್ಲ ಅವಕಾಶ ಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ಬಟ್ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಜೈಲಿನ ಮ್ಯಾನ್ಯುವಲ್ನ ಪ್ರಕಾರ ಸೂಪರಿಂಟೆಂಡೆಂಟ್ ಒಪ್ಕೊಳ್ಬೇಕು. ಅವ್ರಿಗೆ ಇವರು ಯಾರು ಭೇಟಿ ಮಾಡೋದಕ್ಕೆ ಬಂದಿರ್ತಾರಲ್ಲ ಅವ್ರು ಕೊಡುವಂಥ ರೀಸನ್ನು ಸ್ಯಾಟಿಸ್ಫೈಯಿಂಗ್ ಅನ್ನೋಂಥದ್ದಿದ್ರೆ ಅವರು ಎಸ್ ಅಂತ ಹೇಳಿದ್ರೆ ಜೈಲಿನ ಒಳ ಸಂದರ್ಶನ ಮಾಡ್ಬೋದು. ಅಂದರೆ ದರ್ಶನ್ ಅವರನ್ನ ಜೈಲಿನ ಒಳಗಡೆನೆ ಭೇಟಿ ಆಗ್ಬೋದು. ಬಟ್ ಸೂಪರಿಂಟೆಂಡೆಂಟ್ಗೆ ಏನಾದರೂ ಆ ರೀಸನ್ನು ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಇತ್ತು, ಇದೇನು ಅವಶ್ಯಕತೆ ಇಲ್ಲ, ಒಳ ಸಂದರ್ಶನದ ಅವಶ್ಯಕತೆ ಏನಿಲ್ಲ, ನಾರ್ಮಲ್ ಆಗಿ ಮಾತಾಡ್ಕೊಳ್ಳಿ ಇವರು ಅಂತಿದ್ರೆ ಅವಕಾಶವನ್ನು ಕೊಡೋದಿಲ್ಲ.